ನೋಡಿ, ಸಾವಿರಾರು ಸಂಖ್ಯೆಯಲ್ಲಿ ಕಳೆದ 5 ದಿನದಿಂದ ವಿಕಲಚೇತನರು ಸುಮಾರು 6860 ಜನ ವಿಕಲಚೇತನರು ಇದ್ದಾರೆ. ಅವರೆಲ್ಲರಿಗೂ ಸಹ ಅವ್ರು ಏನು ಕೇಳ್ತಾ ಇದ್ದಾರೆ, ಕೇವಲ ಸರಿಸಮನಾದಂಥ ಕನಿಷ್ಠ ವೇತನವನ್ನು ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪು? ಸರ್ಕಾರನೇ ಕನಿಷ್ಠ ವೇತನ ಫಿಕ್ಸ್ ಮಾಡ್ಬೇಕಂತೇಳಿ ಸರ್ಕಾರನೇ ತೀರ್ಮಾನ ಮಾಡಿದೆ. ಅದನ್ನು ಯಾರು ಕೊಡಬೇಕು? ಸರ್ಕಾರನೇ ಕೊಡಬೇಕು. ಆ ಸರ್ಕಾರ ಅದನ್ನು ವಿಕಲಚೇತನಕ್ಕೆ ಕೊಟ್ಟಿಲ್ಲ. ಕೇವಲ 9,000 ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ. ಇವತ್ತು 9,000ದಲ್ಲಿ ಆ ವಿಕಲಚೇತನರು ಅವರು ಇರತಕ್ಕಂಥ ಸ್ಥಳದಿಂದ 16 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಕೆಲಸವನ್ನು ಮಾಡಬೇಕು. ಬಸ್ ಚಾರ್ಜ್ ಕೊಡಬೇಕು, ಆಟೋ ಚಾರ್ಜ್ ಕೊಡಬೇಕು, ಸ್ಕೂಟ್ರಲ್ಲಿ ಪೆಟ್ರೋಲ್ ಹಾಕಿ ಹೋಗ್ಬೇಕು, ಸೈಕಲ್ ಇದೆ ತುಳ್ಕೊ ಹೋಗ್ಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋರಿಗೆ 9,000 ರೂಪಾಯಿ ಕೊಟ್ಟರೆ ಯಾವ ಥರ ಲೆಕ್ಕ? ಮಿನಿಮಮ್ ಅವರು ಮಿನಿಮಮ್ ಏನು ವೇಜಸ್ ಏನಿದೆ ಅದನ್ನು ಕೇಳ್ತಾ ಇದ್ದಾರೆ. ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. 5 ದಿನದಿಂದ ಹೋರಾಟ ಮಾಡಿದ್ದಾರೆ. ಇಲ್ಲಿ 5 ಜನ ಕೂತವ್ರೆ ಹಾರಾಕಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಸಹ ಇಬ್ಬರಾಗಲೇ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಇವತ್ತವರೆಗೂ ಸಹ ಜಿಲ್ಲಾಧಿಕಾರಿಗಳು ಬಿಟ್ಟು ಹೊರತುಪಡಿಸಿ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಬಂದು ನಿಮ್ಮ ಕಷ್ಟ ಏನಂತ ಕೇಳಿಲ್ಲ. ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು ಸ್ಟ್ರೈಕ್ ಆಗ್ತಾ ಇರೋದಲ್ಲಿ ಮೈಸೂರು ಜಿಲ್ಲೆ DC ಆಫೀಸ್ ಅವ್ರ ಮುಂದೆ ಸ್ಟ್ರೈಕ್ ಆಗ್ತಾ ಇದೆ. ಅಟ್ಲೀಸ್ಟ್ ಅವರು ಕ್ಯಾಬಿನೆಟ್ ನಡೀತಾ ಇದೆ, ಕ್ಯಾಬಿನೆಟಲ್ಲಾರು ಸಹ ಈ ವಿಷಯಗಳನ್ನ ತಗೊಂಡು ಕೂಡಲೇ ಇಂಥ ವಿಕಲಚೇತನರಿಗೆ ಮಿನಿಮಮ್ ವೇಜಸ್ಸನ್ನು ಕೊಡೋದ್ರ ಮೂಲಕ ಈ ಒಂದು ಹೋರಾಟಕ್ಕೆ ಅಂತ್ಯ ಆಡಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈ ಅಂಗವಿಕಲರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇರುವಷ್ಟು, ಅವರ ಪ್ರತಿಭಟನೆಗೆ ಕಿವಿ ಕೊಡೋದಷ್ಟು ಮಾನವೀಯತೆ ಇಲ್ವಾ ಸರ್ಕಾರಕ್ಕೆ? ಅಲ್ಲ, ಮಾನವೀಯತೆ ಇದ್ರೆ ಈಗಾಗಲೇ ಬಂದವರು 5 ದಿನ ಆಗುತ್ತೆ. 5 ದಿನ ಬೇಕಾ ಅವ್ರು ಹೇಳ್ಸೋಕ್ಕೆ? ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಟರೆ ಪಾಪ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾಯಿದ್ರು. ಅದನ್ನು ಮಾನವೀಯತೆ ಇಲ್ಲದಂಥ ಸರ್ಕಾರ ಇದಾಗಿದೆ. ಇವತ್ತು ನೋಡ್ತಾ ಇದ್ದೀರಿ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂತ. ಅವ್ರು ಯಾರು ಬಡವ್ರ ಪರವಾಗಿ ಇಲ್ದಿವೇ ಇಲ್ಲ. ಬಡವ್ರ ಪರವಾಗಿ ಯಾವ ಸ್ಕೀಮಲ್ಲಿ ಹೇಳ್ತಾ ಇದ್ರು, ಬಡವ್ರ ರಕ್ತ ಹೀರುವಂಥ ಕೆಲಸನೇ ಮಾಡ್ತಾಯಿದ್ದಾರೆ. ಒಂದು ಹಾಲು, ತರಕಾರಿ, ಪೆಟ್ರೋಲಿಂದ ಹಿಡಿದು ಪ್ರತಿಯೊಂದು ಸಹ ಬಡವ್ರ ರಕ್ತ ಇರುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾಯಿದೆ. ಅದಕ್ಕೇನು ಮಾನವೀಯತೆ ಇದ್ದರೆ ಇವರು ಸ್ಟ್ರೈಕಿಗೆ ಈಗಾಗಲೇ ಬಂದು ಸ್ಪಂದಿಸಬೇಕಾಯ್ತು. ಸ್ಪಂದನೆ ನೀಡಿದೆಯಾ? ನೀಡಿಲ್ಲ. 5 ದಿನ ಆಯ್ತು. 5 ದಿನಕ್ಕಿಂತ ಧರಣಿ ಮಾಡ್ತಾರೆ. ಯಾರು 5 ದಿನ ಕಂಟಿನ್ಯೂಸ್ ಆಗಿ ಧರಣಿ ಮಾಡಿದ್ದಾರೆ. ಧರಣಿ ಮಾಡ್ತಾ ಇರೋರು ಯಾರು? ವಿಕಲಚೇತನರು. ಶ್ರೀರಂಗಪಟ್ಟಣದಿಂದ ಪಾದಯಾತ್ರೆ 15 ಕಿಲೋಮೀಟ್ರ್ 16 ಕಿಲೋಮೀಟ್ರು ಮಾಮೂಲಿ ಜನ ನಡ್ಕೊ ಬರೋದೇ ಕಷ್ಟ. 3 ದಿನ ಅವರು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ರಾಜ್ಯದ ಗಮನ ಸೆಳೆದಿದ್ದಾರೆ. ದಯಮಾಡಿ ನಿಮ್ಮ ಮೂಲಕನಾದರೂ ನಾವು ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳು ಕೂಡಲೇ ವಿಕಲಚೇತನಕ್ಕೆ ಸಂಬಂಧಪಟ್ಟಂಥವ್ರಿಗೆ ಡೈಲಿ ವೇಜಸ್ಸನ್ನು ಹೆಚ್ಚು ಮಾಡುವಂಥರ ಮೂಲಕ ಅವರ ಒಂದು ಗೌರವ ಘನತೆಯನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸ ಅವ್ರು ಮಾಡಲಿ ಅಂತಕ್ಕಂಥ ಮನವಿನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನಮ್ಮ ಪಕ್ಷದ ವತಿಯಿಂದ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ, ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಸದನದ ಒಳಗಡೆನೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಅಲ್ಲಿ ಬೆಳಗಾವಿ ನಡೆದಂಥ ಹೋರಾಟದ ಮುಂಚೂಣಿಯಲ್ಲೇ ಬಂದು ಇವರೆಲ್ಲರಿಗೂ ಸಹ ಬೆಂಬಲ ಸೂಚಿಸಿ ವಿಧಾನಸೌಧದಲ್ಲೂ ಸಹ ಈಗ ಆಲ್ರೆಡಿ ಮಾತಾಡಿದ್ದಾರೆ. ಆದರೂ ಸಹ ಕಿವಿ ಕಣ್ಣು ಏನು ಕಾಣದ ಸರ್ಕಾರ, ಬಂಡೆ ಸರ್ಕಾರ. ಈ ಬಂಡೆ ಸರ್ಕಾರಕ್ಕೆ ಮಾನವೀಯತೆ ಇಲ್ಲ. ಯಾರು ಕೂತಿರೋರು ಇಲ್ಲಿ? ಯಾರು ಕೂತಿರೋರು? ನಮ್ಮ ಅಣ್ಣ ತಂದಿರು ಯಾರು? ವಿಕಲಚೇತನರು. ಒಬ್ರಿಗೆ ಕಿವಿ ಕೇಳಿಸಲ್ಲ, ಒಬ್ರ ಕಾಲು ಸರಿ ಇಲ್ಲ, ಒಬ್ರ ಕೈ ಸರಿ ಇಲ್ಲ, ಒಬ್ರು ಕಣ್ಣು ಕಾಣಲ್ಲ. ಇಂಥವ್ರು ಕೂಗು ಕೇಳಲ್ಲ ನಿಮಗೆ ಅಂದರೆ ನೀವೆಂಥ ಬಂಡೆ ಸರ್ಕಾರ ಇರ್ಬೋದು. ಈ ಬಂಡೆ ಸರ್ಕಾರಕ್ಕೆ ಇವತ್ತಾದ್ರೂ ನಾವು ಆ ಮಲೆ ಮಹದೇಶ್ವರ ದೇವ್ರು ಒಳ್ಳೇದು ಮಾಡಲಿ. ಅವ್ರು ಕೂಡಲೇ ಈ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಅವರ ಒಂದು ಪ್ರಯತ್ನ ಆಗಲಿ. ನಾನು ಸಹ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರಿಗೆ, ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯನಣ್ಣ ಅವ್ರಿಗೆ ನಾನು ಕೂಡಲೇ ಇದನ್ನು ವಾಟ್ಸಪ್ ಮೂಲಕ ಕಳಿಸಿ ದಯವಿಟ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿ ಅಂತಕ್ಕಂಥದ್ದನ್ನು ಸದನದ ಒಳಗಡೆ ಹೊರಗಡೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಅಂದರೆ 750 ಇದ್ದಂಥದ್ದನ್ನ ನಮ್ಮ ಸರ್ಕಾರ ಇದ್ದಾಗ 9,000 ಮಾಡಿದೆ ನಮ್ಮ ಸರ್ಕಾರ. ಮೊದಲು 3,000 ಇತ್ತು. 3,000 ಇದ್ದ 6,000 ಮಾಡಿದ್ರು. 6,000 ಇದ್ದ 7,000 ಆಯಿತು. 7,000 ಇದ್ದ 9,000 ಮಾಡಿದ್ದಾರೆ. ದಯಮಾಡಿ ಇವತ್ತಿನ ವೇಜಸ್ಸನ್ನು ಅವ್ರು ಕೇಳ್ತಾ ಇದ್ದಾರೆ. ನ್ಯಾಯಬದ್ಧವಾಗಿದೆ. ದಯವಿಟ್ಟು ಅದನ್ನು ಕೊಡೋದ ಕೆಲಸವನ್ನು ಮಾಡಿ.